ಈಗ ನಮ್ಮದೂ ಸುಮಾರು ಒಂದು 25 ಎಕರೆ ಜಮೀನಿದೆ. ನಾವು ತೆಂಗು ಬೆಳೆದಿದ್ದೀವಿ, ಒಂದು 900 ತೆಂಗಿನ ಮರ ಇದೆ, ಬಾಳೆ ಹಾಕಿದ್ದೀವಿ, ಎಲ್ಲ ಡೆವಲಪ್ ಮಾಡ್ಕೊಂಡಿದ್ದೀವಿ. ಹೈನುಗಾರಿಕೆನೂ ಇದೆ. ಆಮೇಲೆ ನಮ್ದೇನು ಅಂತಂದರೆ 25 ಎಕರೆ ಹೋಗುತ್ತಾ ಸರ್ ಹೋದ್ರೆ? ಕಂಪ್ಲೀಟು ಸರ್. ಆಮೇಲೆ ಇನ್ನೊಂದು ನಿಮಗೆ ಮುಖ್ಯವಾದ ಹೇಳ್ತೀನಿ, ಇವ್ರು ಯಾವ ರೀತಿ ಸ್ಟ್ಯಾಟಿಕ್ಸ್ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ನಮ್ಮ ಇದೆ 1 ಗ್ರಾಮ ತಗೊಳ್ತೀನಿ. ನಮ್ಮ ಬೈರ್ಮಂಗ್ಲ ಗ್ರಾಮದಲ್ಲಿ ಗ್ರಾಮ ಠಾಣ ಇರ್ತಕ್ಕಂಥದ್ದು 144 ಗ್ರಾಮ ಠಾಣ ಮನೆ ಅಷ್ಟೇ ಇರೋದು. ಅದಾದಮೇಲೆ 3000 ಮನೆಗಳಾಗಿದೆ. ತಾನಿಷ್ಮಾರಿ ನಂಬರ್ ಕೊಟ್ಟಿದ್ದಾರೆ, ಪಂಚಾಯತಿಯಿಂದ ಕೊಟ್ಟಿದ್ದಾರೆ. ಆದರೆ ಅವ್ರಿಗೂ ನೋಟಿಸ್ ಕೊಟ್ಟಿದ್ದಾರೆ, ಅದು ಸರ್ವೆ ನಂಬರಲ್ಲಿದೆ. ಸರ್ವೆ ನಂಬರಲ್ಲಿ ಇರ್ತಕ್ಕಂಥದ್ದಕ್ಕೂ ಎಲ್ಲದಕ್ಕೂ ಕೊಟ್ಟಿದ್ದಾರೆ. ನಾನು ಸುಮಾರು ಒಂದು 3 ಕೋಟಿ ಖರ್ಚು ಮಾಡಿ ಕಮರ್ಷಿಯಲ್ ಬಿಲ್ಡಿಂಗ್ ಮಾಡಿದ್ದೀನಿ, ಅದು ಸರ್ವೆ ನಂಬರು. ಅದಕ್ಕೂ ನಾನು ಬೆಟರ್ಮೆಂಟ್ ಚಾರ್ಜ್ ಕಟ್ಟಿ, ಪಂಚಾಯತಿಯಲ್ಲಿ ಬೆಟರ್ಮೆಂಟ್ ಚಾರ್ಜ್ ಕಟ್ಟಿ ಅದನ್ನು ಅಧಿಕೃತ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡ್ಮೇಲೆ ಅದನ್ನು ಸರ್ವೆ ನಂಬರ್ ಅಂತಾನೆ ನೋಟಿಸ್ ಕೊಟ್ಟಿದ್ದಾರೆ. ಯಾವ ರೀತಿ ಇವರು ಸ್ಟ್ಯಾಟಿಕ್ಸ್ ಇಷ್ಟು ಎಕರೆ ಇಷ್ಟು 3 ಕೋಟಿ ಖರ್ಚು ಮಾಡಿ ಅದಕ್ಕೇನು ಬೆಲೆ ಕೊಡ್ತಾರಾ ಕಟ್ಟಡಕ್ಕೆ ಗೊತ್ತಿಲ್ಲ. ನಾವು ಇನ್ನೂ ನಮ್ಮದನ್ನ ನೋಟೇ ಇದು ಮಾಡಿಲ್ಲ. ಅದನ್ನ ಈಗ 3 ಗ್ರಾಮ ಮಾಡಿದ್ದಾರೆ, ನಮ್ಮ ಗ್ರಾಮಗಳು ಏನು ಮಾಡಿಲ್ಲ. ಇಲ್ಲಿ ಇದು ಏನಪ್ಪ ಹೇಳ್ತೀವಿ ಅದಕ್ಕೆ ಸರ್ವೆ ಮಾಡೋದು JMC ಮಾಡಿಲ್ಲ. ಇಲ್ಲೆಲ್ಲೂ JMC ಮಾಡಿಲ್ಲ. ನಾವು JMC ಮಾಡೋದಕ್ಕೆ ಬಿಟ್ಟಿಲ್ಲ. ಈ ಏನು 9ರಲ್ಲಿ 6 ಗ್ರಾಮದಲ್ಲಿ JMC ಮಾಡೋದಕ್ಕೆ ಬಿಟ್ಟಿಲ್ಲ. ಎಲ್ಲ ಯಾರೋ ಕೊಟ್ಟಿರ್ಬೋದು, ಒಂದು 100 ಜನ ಒಪ್ಕೊಂಡಿರ್ಬೋದು. ಯಾರು ಆ ಲಾಸ್ಟಲ್ಲಿ ವಸ್ತಿಗದೆ ಅನ್ನೋರು, ಅಲ್ಲಿ ಬೆಲೆ ಇಲ್ಲ ಅನ್ನೋರು ಒಪ್ಕೊಂಡವ್ರು. ಬಟ್ ಅವರು ಅದರಲ್ಲೇ ಬೆಳೆದು ಉತ್ಪತ್ತಿ ಮಾಡಿಕೊಂಡು ಜೀವನ ನಡೆಸಿದ್ರೆ ನಾಳೆ ಅವ್ರ ಮಕ್ಕಳು ಕುಟುಂಬಕ್ಕೆ ಒಂದು ಒಳ್ಳೆ ಬೆಲೆ ಬರ್ತದೆ. ಕಾಯ್ಬೇಕು ಅವ್ರು ಅಷ್ಟೇ. ಆದರೂ ಅವ್ರಿಗೆ ಆ ಥರ ಆಮೇಲೆ ಪ್ರಚೋದನೆ ಏನು ಪಕ್ಷ ಅದು ಇದು ಅಂದ್ಕೊಂಡು ಪ್ರಚೋದನೆ ಮಾಡಿಕೊಂಡು ಅವರವರ ಅನುಯಾಯಿಗಳು ಈಗ ಕೆಲವರು ನಮ್ಮಲ್ಲಿ ಇಲ್ಲಿ ಹೊರಟಿದ್ದಾರೆ. ಏನು ಒಂದು ಜೀವಿ ಕಮಿಟಿ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಏರಿಯಾದಿಂದ ಒಬ್ಬರನ್ನ ಕಮಿಟಿಗೆ ಸದಸ್ಯರನ್ನಾಗಿ ಮಾಡ್ಕೊಂಡವ್ರೆ. ಅಲ್ಲಿ ಅವರ ಒತ್ತಡಕ್ಕೆ ಕೆಲವರು ಅವರ ಅಣ್ಣನ ಮಕ್ಕಳು, ಅವ್ರ ತಮ್ಮನ ಮಕ್ಕಳು, ಅವರ ಕುಟುಂಬ, ಹೀಗೆ ಅವರ ಹತ್ತಿರದವ್ರು ಮಾತ್ರ ಅಲ್ಲಿ ಹೋಗಿ ನಮಗೆ ಮಾಡಿ ಅಂತ ಇದು ಮಾಡ್ತಾ ಇದ್ದಾರೆ. ಅದು ಬಿಟ್ಟರೆ ಯಾರೂ ಇದು ಮಾಡ್ತಾ ಇಲ್ಲ. ಆ ದೃಷ್ಟಿಯಿಂದ ಯಾವುದೇ ಕಾರಣದಲ್ಲೂ ಅಕ್ವಿಷನ್. ಆಮೇಲೆ ಇನ್ನೊಂದೇನು ಅಂತಂದರೆ 80% ಇವರು ಒಪ್ಪಿಗೆ ಇದೆ ಅಂತಾರೆ. ಯಾವ ಕಾರಣದಲ್ಲೂ ಇಲ್ಲ. ಅದಕ್ಕೆ ನಾವು ರೆಡಿ ಮಾಡ್ತಾ ಇದ್ದೀವಿ. ಒಂದು ಸ್ಟ್ಯಾಟಿಕ್ಸ್ ತಗೊಂಡು ಎಲ್ಲ ರೈತರ ಒಂದು ಆಧಾರ್ ಕಾರ್ಡು ಮತ್ತು ಪಾಣಿ ಎಲ್ಲ ತಗೊಂಡು ವಿತ್ ಫೋಟೋ ಕಂಪ್ಲೀಟ್ ಡೀಟೇಲ್ಸು ಕಲೆಕ್ಟ್ ಮಾಡಿ ನಾವು ಮುಖ್ಯಮಂತ್ರಿಗಳಿಗೇ ಒಂದು ಡೀಟೇಲ್ ಎಲ್ಲ ತಗೊಂಡು ವಿತ್ ಅಕ್ನಾಲಜ್ಮೆಂಟ್ ಸಹಿತ ನಾವು ತಗೊಳ್ತೀವಿ. ಅದನ್ನು ಮೀರಿ ಮಾಡಿದಂಥ ಪಕ್ಷದಲ್ಲಿ ಕಾನೂನು ಹೋರಾಟ ಇದೆ, ಕಾನೂನು ಹೋರಾಟ ಮಾಡ್ತೀವಿ.